ನಮಸ್ಕಾರ ಸ್ನೇಹಿತರೆ. ಚಿತ್ರೋದ್ಯಮ ಅಂದ ತಕ್ಷಣ ಸಹಜವಾಗಿ ಎಲ್ಲರಿಗೂ ಆಕರ್ಷಣೆ ಇರುವಂಥದ್ದು ಸಹಜ. ಇತ್ತೀಚಿನ ಕೆಲವು ವರ್ಷಗಳಲ್ಲಿ ಚಿತ್ರೋದ್ಯಮದ ಬಗ್ಗೆ ಹಲವಾರು ರೀತಿಯಲ್ಲಿ ಒಂದು ರೀತಿ ನಕಾರಾತ್ಮಕ ಸುದ್ದಿ ಪ್ರಚಾರ ಮಾಡೋದು ಜಾಸ್ತಿ ಆಗಿಬಿಟ್ಟಿದೆ. ಒಂದು ಉದ್ಯಮ ಅಂತಂದಮೇಲೆ ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಕೆಲಸ ಕಾರ್ಯ ಮಾಡ್ತಾ ಇರ್ತಾರೆ. ಚಿತ್ರೋದ್ಯಮದಲ್ಲಿ ಹಲವು ವಿಭಾಗಗಳಿದ್ದಾವೆ. ಇಲ್ಲೇನಾಗ್ತಾ ಇದೆ ಅಂತ ಹೇಳಿದ್ರೆ, ಚಿತ್ರೋದ್ಯಮ ಅಂದ ತಕ್ಷಣ ಜನ ಸುದ್ದಿ ನೋಡ್ತಾರೆ, ಕೇಳ್ತಾರೆ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಈ ಮಾಧ್ಯಮದವರು ಚಿತ್ರೋದ್ಯಮದ ಒಂದು ಯಾವುದೇ ವಿಚಾರಗಳ ಬಗ್ಗೆ ಟಾರ್ಗೆಟ್ ಅನ್ನೋ ರೀತಿಯಲ್ಲಿ ಸುದ್ದಿಯನ್ನು ಪ್ರಸಾರ ಮಾಡ್ತಾರೆ. ಸುದ್ದಿವಾಹಿನಿಗಳದ್ದು ಕೆಲಸನೇ ಸುದ್ದಿ ಮಾಡುವಂಥದ್ದು ಅಂತ ಒಪ್ಕೊಳ್ಳೋಣ. ಆದರೆ ನಕಾರಾತ್ಮಕ ವಿಚಾರಗಳನ್ನು ಹೈಲೈಟ್ ಮಾಡಿ ಅವರ ವ್ಯೂಸ್ಗೋಸ್ಕರ, ಲೈಕ್, ಕಾಮೆಂಟು, ಶೇರ್ಗೋಸ್ಕರ, ಅವ್ರ TRPಗೋಸ್ಕರ ಈ ಥರ ಮಾಡ್ತಾ ಹೋಗ್ಬಿಟ್ರೆ ಚಿತ್ರೋದ್ಯಮದ ಬಗ್ಗೆ ಜನರಿಗೆ ಯಾವ ರೀತಿಯ ಒಂದು ಅಭಿಪ್ರಾಯ ಬರುತ್ತೆ? ಯಾವುದೇ ವಿಚಾರ ನೋಡಿ, ಯಾವುದೇ ಒಂದು ಚಿಕ್ಕ ಪುಟ್ಟ ಘಟನೆ ಆದರೂ ಕೂಡ ಚಿತ್ರರಂಗದಲ್ಲಿ ಹೀಗೆ, ಚಿತ್ರರಂಗದಲ್ಲಿ ಹಾಗೆ ಹೇಗೆ ಅಂತೇಳಿಬಿಟ್ಟು ಈ ರೀತಿ ನೆಗೆಟಿವ್ ವಿಚಾರಗಳನ್ನು ಇಟ್ಕೊಂಡೇ ನೆಗೆಟಿವ್ ಪ್ರಚಾರಗಳನ್ನು ಮಾಡಿಕೊಂಡು ಚಿತ್ರೋದ್ಯಮದ ಬಗ್ಗೆ ಜನರಿಗೆ ಅಸಹ್ಯ ಮಾಡೋ ರೀತಿಯಲ್ಲಿ ಸುದ್ದಿಯನ್ನು ಪ್ರಚಾರ ಮಾಡ್ತಾ ಇದೆ. ಯಾವುದೇ ಒಂದು ಕ್ಷೇತ್ರದಲ್ಲಿ ರಾಜಕೀಯ ಆಗಿರ್ಬೋದು, ಕ್ರೀಡೆ ಆಗಿರ್ಬೋದು, ಪೊಲೀಸ್ ಅಧಿಕಾರಿಗಳಾಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಾಗಿರ್ಬೋದು, ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಳ್ಳೆಯವರು ಇದ್ದಾರೆ, ಹಾಗೆಯೇ ಅದರ 2ರಷ್ಟು ಕೆಟ್ಟವರು ಕೂಡ ಇದ್ದೇ ಇದ್ದಾರೆ. ದೇಶದಲ್ಲಿ ಪ್ರತಿದಿನ ಹಲವಾರು ವಿಚಾರಗಳು ನಡೀತಾನೆ ಇರ್ತವೆ. ಹಾಗಂತ ದೇಶನೇ ಸರಿ ಇಲ್ಲ ಅಂತ ಹೇಳೋಕ್ಕಾಗುತ್ತಾ? ಯಾವುದೇ ವಿಚಾರಗಳ ಬಗ್ಗೆ ಯಾವುದೇ ರೀತಿಯ ಒಂದು ಸುದ್ದಿಯನ್ನು ಮಾಡುವಾಗ ಅದರ ಬಗ್ಗೆ ಸಾಧಕ ಬಾಧಕಗಳ ಬಗ್ಗೆನೇ ಯೋಚನೆ ಮಾಡಬೇಕು. ಅದು ಬಿಟ್ಟು ಇವಾಗ ನೆಗೆಟಿವ್ ವಿಚಾರಗಳನ್ನು ಮಾತ್ರ ಹೈಲೈಟ್ ಮಾಡಿಕೊಂಡು ಒಂದು ರೀತಿ ಜಿಗುಪ್ಸೆ ಬರೋ ರೀತಿ ರೇಂಜಿಗೆ ಸುದ್ದಿಯನ್ನು ಮಾಡ್ತಾ ಇದ್ದಾರೆ. ಸುದ್ದಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಅದ್ರ ಬಗ್ಗೆ ಯಾವ ರೀತಿ ಇದೆ ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು, ಸಂಬಂಧಪಟ್ಟವ್ರ ಜೊತೆ ಮಾತಾಡಿ ಅದರ ಬಗ್ಗೆ ತಿಳ್ಕೊಬೇಕು. ಅದೇ ಬಿಟ್ಟು ಯಾವುದೋ ಒಂದು ಥಂಬ್ನೇಲ್ ಹಾಕಿಬಿಟ್ಟು ಹೀಗಂತೆ ಹಾಗಂತೆ ಅಂತ ನಕಾರಾತ್ಮಕ ವಿಚಾರಗಳ ಬಗ್ಗೆ ಮಾತ್ರ ಸುದ್ದಿ ಮಾಡ್ತಾ ಹೋಗ್ಬಿಟ್ರೆ ಅದೊಂದು ಉದ್ಯಮ. ಚಿತ್ರರಂಗ ಅನ್ನೋದು ಉದ್ಯಮ. ಹಲವಾರು ಜನ ತುಂಬಾ ಕಷ್ಟಪಟ್ಟು ಕೆಲಸ ಮಾಡ್ತಾ ಇರ್ತಾರೆ. ನಿರ್ಮಾಪಕರು ಕಷ್ಟಪಟ್ಟು ಬಂಡವಾಳ ಹಾಕಿ ಸಿನಿಮಾ ನಿರ್ಮಾಣ ಮಾಡ್ತಾ ಇದ್ದಾರೆ ಅಥವಾ ಯಾವುದೇ ರೀತಿಯ ಒಂದು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅಂತಂದಾಗ ಅದರಿಂದಾಗಿ ಎಷ್ಟೋ ಜನಕ್ಕೆ ಕೆಲಸ ಕಾರ್ಯಗಳು ಸಿಗ್ತಾ ಇದೆ. ಅವರ ಬದುಕನ್ನು ಕಟ್ಕೊಳ್ತಾ ಇದ್ದಾರೆ, ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ. ಚಿತ್ರರಂಗದಲ್ಲಿ ಬೇರೆ ಬೇರೆ ವಿಭಾಗಗಳಲ್ಲಿ ತುಂಬಾ ಕಷ್ಟಪಟ್ಟು ಕೆಲಸ ಮಾಡೋರಿದ್ದಾರೆ. ಅದ್ರ ಬಗ್ಗೆ ಯಾಕೆ ಸುದ್ದಿ ಮಾಡಲ್ಲ ನೀವು? ಬರೀ ನಕಾರಾತ್ಮಕ ವಿಚಾರಗಳಿಗೆ ಇವಾಗ ಏನಂತ ಹೇಳಿದ್ರೆ, ಅದು ಗಾಂಜಾ ವಿಷಯ ಅಂತ ಬಂತು, ಅದು 3-4 ತಿಂಗಳಿಂದ ಕೊರಿತಾ ಕೂತ್ಕೊಂಡ್ರು. ಇವಾಗ ಯಾವುದೋ ಒಂದು ಇದು ಕೊಲೆ ಕೇಸ್ ಅಂತ ಬಂದು ಅದ್ರ ಬಗ್ಗೆ ಇವಾಗ 2-3 ತಿಂಗಳಿಂದ ಅದ್ರ ಬಗ್ಗೆನೇ ಸುದ್ದಿ ಮಾಡ್ತಾ ಇದ್ದಾರೆ. ಆಮೇಲೆ ಇವಾಗ ಮೀಟು ಅಂತ ಹೇಳ್ಬಿಟ್ಟು ಅದ್ಯಾರೋ ಏನು ಮಾಡಿದ್ರೆ, ಇವಾಗ ಯಾರಿಗೇ ಆದರೂ ಕೂಡ ಅನ್ಯಾಯ ಆದರೆ ಸಂಬಂಧಪಟ್ಟ ಇಲಾಖೆಗಳಿದ್ದಾವೆ ಅಲ್ವಾ? ಆವಾಗಲೇನು ಹೋಗಿ ಆ ಸಂಬಂಧಪಟ್ಟ ಇಲಾಖೆಗೆ ದೂರು ಕೊಟ್ಟು ಅವರಿಗೆ ನ್ಯಾಯ ಪಡ್ಕೋಬೇಕು ಅವರು. ಅದು ಬಿಟ್ಟು ಆ ಸಮಯದಲ್ಲಿ ಅವ್ರ ಕೆಲಸ ಕಾರ್ಯಗಳಾಗಲಿ ಅಂತ ಸುಮ್ಮನೆ ಇದ್ದು ಇನ್ಯಾವುದೋ ಒಂದು ವಿಷಯ ಯಾರೋ ಬಂದು ಎತ್ತಿದಾಗ ಅದರಲ್ಲಿ ನಮಗೂ ಹಾಗಾಯಿತು, ನಿಮ್ಗೆ ಹೀಗಾಗೈತೆ ಅಂತೇಳಿ ಅದ್ರ ಬಗ್ಗೆ ಪ್ರಚಾರ ಮಾಡ್ತಾಯಿದ್ರೆ ಏನು ಉಪಯೋಗ ಇದೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಅಲ್ವಾ, ಅಲ್ಲಿ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರು ನ್ಯಾಯ ಪಡಿಬೇಕು. ಅದು ಬಿಟ್ಟು ಆವಾಗ ಕೆಲಸ ಕಾರ್ಯ ಆಗಲಿ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಅವಕಾಶ ಸಿಗಲಿ ಅಂತ ಏನೋ ಒಂದು ಮಾಡೋದು. ಆಮೇಲೆ ಅದ್ರ ಬಗ್ಗೆ ಯಾರಾದರೂ ಒಬ್ಬರು ಸುದ್ದಿ ಮಾಡಿದ ತಕ್ಷಣ ಅದ್ರ ಬಗ್ಗೆ ಅವ್ರ ಜೊತೆ ಬಂದುಬಿಟ್ಟು ಎಲ್ಲ ಕಡೆ ಸುದ್ದಿಯಲ್ಲಿ ಪ್ರಚಾರ ಮಾಡೋದು, ನ್ಯೂಸ್ ಚಾನಲ್ಗಳಿಗೆ ಹೋಗ್ಬಿಟ್ಟು ಇಂಟರ್ವ್ಯೂ ಕೊಡೋದು ಮಾಡ್ತಾಯಿದ್ರು ಹೇಗೆ ಅಲ್ವಾ? ಮಾಧ್ಯಮದವ್ರು ಕೂಡ ಅಷ್ಟೇ. ಮಾಧ್ಯಮದಲ್ಲಿ ಒಂದು ಭ್ರಷ್ಟಾಚಾರ ಇಲ್ವಾ? ಮಾಧ್ಯಮದಲ್ಲಿ ಶೋಷಣೆಗಳಿಲ್ವಾ? ದೌರ್ಜನ್ಯಗಳಿಲ್ವಾ? ಅದ್ರ ಬಗ್ಗೆಯೂ ಪ್ರಚಾರ ಮಾಡಿ ಅವರು ಮಾಧ್ಯಮದಲ್ಲಿ ಈ ಥರ ಇದೆ ಅಂತ ಯಾವುದೋ ಪ್ರಸಾರನೆ ಮಾಡೋದಿಲ್ವಲ್ಲ, ಸುದ್ದಿನೇ ಮಾಡೋದಿಲ್ವಲ್ಲ? ಯಾಕೆ? ಒಂದು ರೀತಿ ಚಿತ್ರರಂಗವನ್ನು ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಯಾಕಂತ ಹೇಳಿದ್ರೆ ಇವಾಗ ಇವ್ರಿಗೇನಾಗಿದೆ, ಯಾವುದಾದ್ರೂ ಒಂದು ರೀತಿಯಲ್ಲಿ ಜನ ಸುದ್ದಿ ನೋಡ್ತಾರೆ ಅನ್ನೋದು ಆಗ್ಬಿಟ್ಟಿದೆ. ಯಾಕಂದರೆ ಬೇರೆ ಯಾವುದೇ ಸುದ್ದಿ ಇವಾಗ ಪ್ರಪಂಚದಲ್ಲಿ, ದೇಶದಲ್ಲಿ ಇಷ್ಟೆಲ್ಲ ಘಟನೆಗಳು ನಡೀತಾ ಇದೆ, ಬೇರೆ ಬೇರೆ ಕಷ್ಟಗಳಲ್ಲಿ ಪ್ರಜೆಗಳು ಬದುಕ್ತಾ ಇದ್ದಾರೆ. ಅವ್ರ ಬಗ್ಗೆ ಸುದ್ದಿ ಮಾಡಿದ್ರೆ ಸುದ್ದಿನೇ ಮಾಡೋದಿಲ್ಲ. ಅವ್ರಿಗೇನಾದರೂ ಒಂದು ಮಸಾಲೆ ವಿಷಯಗಳು ಬೇಕಷ್ಟೇ. ಯಾರ್ಯಾರ ಜೊತೆ ಮಲಗಿದ್ರು, ಯಾರ್ಯಾರ ಜೊತೆ ಎದ್ರು, ಯಾರು ಮಲಗೋಕ್ಕೆ ಕರೆದ್ರು, ಬರೀ ಇಂಥದ್ದೇ ವಿಚಾರಗಳನ್ನು, ಬೇರೆ ವಿಚಾರಗಳೇ ಇಲ್ವಾ ಅವರಿಗೆ? ಮಾಧ್ಯಮ ಸ್ವಾತಂತ್ರ್ಯ ಅಂತ ಹೇಳ್ಬಿಟ್ಟು ಮಾಧ್ಯಮದಲ್ಲಿ ಬರೀ ಇಂಥ ವಿಷಯಗಳನ್ನೇ ಬರಬೇಕಾ? ಬರೀ ನಕಾರಾತ್ಮಕತೆ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಸಕಾರಾತ್ಮಕ ವಿಚಾರಗಳೇ ಇಲ್ಲ. ಜನ ಕೂಡ ಹಾಗೆ ಆಗಿಬಿಟ್ಟಿದ್ದಾರೆ. ನಕಾರಾತ್ಮಕ ವಿಚಾರಗಳು ಯಾವುದಿದೆ ಅದ್ರ ಬಗ್ಗೆನೇ ಗಮನ ಕೊಡ್ತಾರೆ. ಅದಕ್ಕೆ ಲಕ್ಷಾಂತರ ವ್ಯೂಸ್ಗಳು, ಕೋಟ್ಯಾಂತರ ವ್ಯೂಸ್ಗಳು. ಒಂದು ಒಳ್ಳೆ ಸುದ್ದಿಯನ್ನು ಮಾಡಲಿ, ಆ ಸುದ್ದಿ ಬಗ್ಗೆ ಯಾರು ನೋಡೋರೇ ಗತಿ ಇಲ್ಲ. ಸದಾಭಿರುಚಿ ಸಿನಿಮಾಗಳು ಬೇಕಂತ ಹೇಳ್ತಾರೆ. ಸದಾಭಿರುಚಿ ಸಿನಿಮಾಗಳು ಇವಾಗ ಒಂದು 4-5 ವರ್ಷದಲ್ಲಿ ಬಹಳಷ್ಟು ಯುವ ಕಲಾವಿದರಾಗಿರ್ಬೋದು, ಯುವ ನಿರ್ದೇಶಕರಾಗಿರ್ಬೋದು, ಹೊಸ ನಿರ್ಮಾಪಕರಾಗಿರ್ಬೋದು ಸದಾಭಿರುಚಿ ಸಿನಿಮಾಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅದನ್ನು ಅವರು ಚಿತ್ರಮಂದಿರಕ್ಕೆ ಬಿಡುಗಡೆ ಕೂಡ ಮಾಡಿದ್ದಾರೆ. ಅದ್ರ ಬಗ್ಗೆ ಸುದ್ದಿ ಮಾಡೋದಿಲ್ಲ ಇವರೆಲ್ಲ ಮಾಧ್ಯಮದವರು. ಬರೀ ನೆಗೆಟಿವ್ ವಿಚಾರಗಳೇನಿದೆ ಅದಕ್ಕೆ ಮಾತ್ರ ಮುಂದೆ ಬಂದುಬಿಡ್ತಾರೆ.
ಚಿತ್ರರಂಗದವ್ರ ಬಗ್ಗೆ ಯಾವುದೇ ಒಂದು ಸಮಸ್ಯೆ ಬಂದ ತಕ್ಷಣ ಕಂಡವರಿಗೆ ಹೋಗ್ಬಿಟ್ಟು ಮಾಹಿತಿ ಬಿಡೋದು, ಅದ್ರ ಬಗ್ಗೆ ಏನು ಹೇಳ್ತಾರೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಇವ್ರಿಗೆ ಕಾಟ ತಲೆಕಾಗುತ್ತೆ, ಅವ್ರು ತಲೆ ತಪ್ಪಿಸ್ಕೊಂಡು ಓಡಾಡ್ತಾರೆ ಆಗ್ಬಿಟ್ಟಿದೆ. ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದರೆ ಅವ್ರು ಯಾವುದೋ ಒಂದು ಶುಭ ಕಾರ್ಯಕ್ಕೆ ಬಂದಿರ್ತಾರೆ, ಇನ್ಯಾವುದಕ್ಕೂ ಬಂದಿರ್ತಾರೆ. ಆ ವಿಚಾರಗಳು ಮಾತಾಡೋದು ಬಿಟ್ಟು ಇನ್ಯಾರ್ದೋ ಒಂದು ಸಿನಿಮಾ ಪ್ರಚಾರದ ಒಂದು ಪ್ರೆಸ್ ಮೀಟ್ ಕರೆದ್ರೆ ಇಲ್ಲಿ ಹೋಗ್ಬಿಟ್ಟು ಅವ್ರು ಹಂಗೆ ಮಾಡಿದ್ರು, ಅದ್ರ ಬಗ್ಗೆ ಏನು ಹೇಳ್ತಾರೆ, ಇವ್ರು ಹಿಂಗಂದ್ರು ಇದ್ರ ಬಗ್ಗೆ ಏನು ಹೇಳ್ತಾರೆ, ಇಂಥದ್ದೇ ವಿಚಾರಗಳು. ಅದ್ಯಾಕೆ ಆ ಥರ ಮಾಡೋದು? ಸಕಾರಾತ್ಮಕ ವಿಚಾರಗಳೇ ಇಲ್ವ ಹಾಗಾದರೆ? ಎಲ್ಲರೂ ಕೆಟ್ಟ ಕೆರೆ ಹಿಡಿದೋಗ್ಬಿಟ್ಟಿದ್ದಾರೆ. ಮಾಧ್ಯಮದವರು ಕೂಡ ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ, ಸುದ್ದಿ ಮಾಡೋದೇ ಅವ್ರ ಕೆಲಸ ಅಂತೇಳಿ ಅದ್ರ ಬಗ್ಗೆ ಬಿಟ್ಟು ಸಕಾರಾತ್ಮಕ ವಿಚಾರಗಳು ಕೂಡ ಹೇಳಿ ಅಲ್ಲ. ಚಿತ್ರರಂಗದಲ್ಲಿ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಚಿತ್ರೋದ್ಯಮ ಅನ್ನೋದು ಒಂದು ಉದ್ಯಮ, ಅದು ನಿರ್ಮಾಪಕರು ಬಂಡವಾಳ ಹಾಕಿ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ, ಕೆಲಸ ಕಾರ್ಯಗಳು ಕೊಡ್ತಾ ಇದ್ದಾರೆ ಪ್ರತಿಭೆ ಇರೋವಂಥವರಿಗೆ. ಅಲ್ಲಿ ಕೂಲಿ ಕೆಲಸ ಮಾಡೋವಂಥವ್ರು ಕೂಡ ಇದ್ದಾರೆ, ಎಲ್ಲರೂ ಹೈಫೈ ಆಗಿ ಜೀವನ ಮಾಡ್ತಾ ಇದ್ದಾರೆ. ಪ್ರತಿದಿನ ಕೂಲಿ ಕೆಲಸ ತೊಗೊಂಡು ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಯಾರ ಜೊತೆ ಮಲಗೋದಕ್ಕೆ ಹೇಳೋದಕ್ಕೆ ಇವ್ರು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿ ಸಿನಿಮಾಗಳು ಮಾಡಬೇಕಾ? ಅರ್ಥ ಮಾಡ್ಕೋಬೇಕು ಮಾಧ್ಯಮದವರು. ಸುದ್ದಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬರೀ ನಕಾರಾತ್ಮಕ ವಿಚಾರಗಳ ಬಗ್ಗೆ ಮಾತ್ರ ಸುದ್ದಿ ಮಾಡೋದಲ್ಲ. ಹಾಗೆ ನೋಡಿದರೆ ಮಾಧ್ಯಮದವರೇನು ಎಲ್ಲ ಯಾವುದೇ ಒಂದು ಘಟನೆ ನಡೆದ ತಕ್ಷಣ ಅವರೇ ತನಿಖೆ ಮಾಡ್ತಾರೆ, ಅವರೇ ಸಾಕ್ಷ್ಯಾಧಾರ ಕಲೆಕ್ಟ್ ಮಾಡ್ತಾರೆ. ಹಾಗಾದರೆ ಮಾಧ್ಯಮದವರು ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡೋ ಕೆಲಸ ಮಾಧ್ಯಮದವ್ರು ಮಾಡ್ತಾಯಿದ್ದಾರೆ. ಹಾಗಾದರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡ್ತಾರೆ ಮತ್ತೆ? ಏನೋ ಒಂದು ಘಟನೆ ಆದ ತಕ್ಷಣ ಅವ್ರಿಗೆ ಪ್ರತಿಯೊಬ್ಬರಿಗೂ ಜನಸಾಮಾನ್ಯರಿಂದ ಹಿಡಿದು ಅಧಿಕಾರಿಗಳು ಹಿಂದಿದ್ದು ರಾಜಕಾರಣಿಗಳ ಬಗ್ಗೆ ಹಿಡಿದು ಈ ಥರ ಇದಾಯಿತು ಈ ಥರ ಅವರು ಎಷ್ಟು ಜನ ಉಳಿದಿದ್ದಾರೆ ಮಾಧ್ಯಮದವ್ರಿಗೆ. ನಿಮ್ಗೆ ಆ ಒಂದು ವಿಷಯ ಬಿಟ್ಟು ಬೇರೆ ವಿಷಯ ಇಲ್ವಾ ಅಂತ ಹೇಳ್ಬಿಟ್ಟು ಅಷ್ಟಾದರೂ ಕೇಳ್ತಾ ಇಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಎಷ್ಟರ ಮಟ್ಟಿಗೆ ನಕಾರಾತ್ಮಕ ವಿಚಾರ ಪ್ರಚಾರ ಮಾಡಬೇಕಂತ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ ಅಂತ. ಒಳ್ಳೆಯ ವಿಚಾರಗಳು ನಡೀತಾ ಇದೆ, ಒಳ್ಳೆಯ ವಿಚಾರಗಳ ಬಗ್ಗೆನೂ ಪ್ರಚಾರ ಮಾಡಿ. ಚಿತ್ರೋದ್ಯಮ ಯಾರೊಬ್ಬರದ್ದು ಅಲ್ಲ, ಕೋಟ್ಯಾಂತರ ಜನರ ಬದುಕನ್ನು ನಡೆಸ್ತಾ ಇರೋವಂಥದ್ದು ಒಂದು ಉದ್ಯಮ ಇದು. ಹಾಗಿರುವಾಗ ಮಾಧ್ಯಮ ಸ್ವಾತಂತ್ರ್ಯ ಇದೆ ಅನ್ನೋ ಮಾತ್ರಕ್ಕೆ ನಕಾರಾತ್ಮಕ ವಿಚಾರಗಳು ಮಾತ್ರ ಹೇಳಿದ್ದೇನೆ, ಸಕಾರಾತ್ಮಕ ವಿಚಾರಗಳ ಬಗ್ಗೆ ಒಳ್ಳೆಯ ಸಿನಿಮಾಗಳ ಬಗ್ಗೆನೂ ಪ್ರಚಾರ ಮಾಡಿ. ನಾವು ಯಾವುದೇ ಒಂದು ಸಿನಿಮಾ ಬಗ್ಗೆ ಪ್ರಚಾರ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಫೀಸನ್ನು ಕೇಳ್ತಾರೆ ಇವರು. ಅದೇ ಇಂಥ ನಕಾರಾತ್ಮಕ ವಿಚಾರಗಳ ಬಗ್ಗೆ ಬಂದರೆ ಅವರೇ ಬೇಕಾಬಿಟ್ಟಿಯಾಗಿ ಏನು ಬೇಕಾದರೂ ಇನ್ನೊಂದು ಸುದ್ದಿ ಮಾಡಿಬಿಡೋಲ್ಲ.